ಕಸದ ರಾಶಿಯಿಂದ ಗಬ್ಬೆದ್ದು ನಾರ್ತಾ ಇದೆ ವಿನೋಬ ನಗರ. ಕೊಳೆತು ಬಿದ್ದಿರುವ ಕಸದ ನಡುವೆಯೇ ಜನರ ಜೀವನ. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ಬೆಳೆದಿರುವ ನಗರ, ಸ್ಮಾರ್ಟ್ ಸಿಟಿ ಕೂಡ. ಕೆಲವೇ ವರ್ಷಗಳಲ್ಲಿ ಮೆಟ್ರೋ ಬರುತ್ತೆ. ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರು ಗುರುತಿಸಿಕೊಳ್ತಾ ಇದೆ. ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಕೂಡ ನಿರ್ಮಾಣವಾಗ್ತಾ ಇದೆ. ಹೈಸ್ಪೀಡ್ ಟ್ರೈನ್ ಕಾಲಿಡುತ್ತೆ. ಹೀಗೆಲ್ಲ ತುಮಕೂರನ್ನ ನಾವು ಹಾಡಿ ಹೊಗಳುತ್ತಿದ್ದೇವೆ. ಆದ್ರೆ ಈ ನಗರದಲ್ಲಿ ಸ್ವಚ್ಛತೆ ಅನ್ನೋದು ಇಂದಿಗೂ ಕೂಡ ಕಾಣ್ತಾ ಇಲ್ಲ. ಪ್ರತಿನಿತ್ಯ ನಿಮ್ಮ ಪ್ರಜಾಶಕ್ತಿ ಟಿವಿ ನಗರದ ವಿವಿಧ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಮೊಂಡು ಬಿದ್ದಿದ್ದಾರೆ. ಜನರ ಸಮಸ್ಯೆಗಳನ್ನ ಬಗೆಹರಿಸಿ ಸ್ವಚ್ಛ ನಗರವನ್ನ ಮಾಡುವ ಮನಸ್ಸೇ ಮಾಡ್ತಾ ಇಲ್ಲ. ಅತ ಜನ ಸ್ಪಂದನ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೆ. ಅದರಿಂದಾನೂ ಕೂಡ ಏನು ಉಪಯೋಗ ಆಗ್ತಾ ಇಲ್ಲೋ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇತ್ತ ವಿನೋಬ ನಗರದಲ್ಲಿ ಎಲ್ಲಂದ್ರಲ್ಲಿ ಕಸದ ರಾಶಿ ಬಿದ್ದಿದೆ. ಆದ್ರೆ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಒಂದ್ ಕಡೆ ಸದಾಶಿವನಗರದಲ್ಲಿ ಕಸದ ಸಮಸ್ಯೆ ಇದೆ ಅಂತ ಸಾಲು ಸಾಲು ಸುದ್ದಿ ಮಾಡ್ತಿದ್ರು ಅಧಿಕಾರಿಗಳು ಅತ್ತ ಮೂಸಿಯೂ ನೋಡ್ತಾ ಇಲ್ಲ. ಅಲ್ಲಿನ ಕಸಕ್ಕೆ ಇನ್ನೂ ಮುಕ್ತಿಯೇ ಸಿಕ್ಕಿಲ್ಲ. ಅದಾಗ್ಲೇ ಇತ್ತ ವಿನೋಬ ನಗರದಲ್ಲಿ ಬಹುತೇಕ ಪ್ರಮುಖ ಮತ್ತು ಅಡ್ಡ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದೆ. ಕಸದ ರಾಶಿಯಿಂದಾಗಿ ನಗರ ಪೂರ್ತಿ ಗಬ್ಬೆದ್ದು ನಾರ್ತಾ ಇದೆ. ಅತ ಕಸ ಹಾಕ್ತಾ ಇರುವ ಸ್ಥಳದಲ್ಲಿ ಹಂದಿ ನಾಯಿಗಳು ತಮ್ಮ ವಾಸಸ್ಥಾನ ಮಾಡಿಕೊಂಡಿವೆ. ರಸ್ತೆಯಲ್ಲಿ ಸಂಚರಿಸುವ ಜನರು ಪಾಲಿಕೆಯ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ವಾರ್ಡ್ ನಂಬರ್ 14 ಜೈಲುಖಾನೆ ಹಿಂಭಾಗದ ರಸ್ತೆ ವಿನೋಬ ನಗರದಲ್ಲಿ ಬಿದ್ದಿರುವ ಕಸದಿಂದಾಗಿ ಸಾರ್ವಜನಿಕರು ಅಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ ಮಕ್ಕಳು, ಮಹಿಳೆಯರು ನಾಯಿಗಳ ಹಾವಳಿಗೆ ಹೆದರಿ ರಸ್ತೆಯಲ್ಲಿ ಓಡಾಡಲು ಭಯ ಪಡ್ತಿದ್ದಾರೆ. ಇನ್ನು ರಸ್ತೆ ಪೂರ್ತಿ ಕಸ ಬಿದ್ದಿರೋದ್ರಿಂದ ಇದು ರಸ್ತೆಯೋ ಅಥವಾ ಕಸದ ಡಂಪಿಂಗ್ ಯಾರ್ಡೋ ಅನ್ನುವ ಅನುಮಾನ ಕೂಡ ಶುರುವಾಗಿದೆ. ಈ ಕಸದ ಸಮಸ್ಯೆಯನ್ನ ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ತಿಳಿಸಿದ್ರೂ ಅಧಿಕಾರಿಗಳು ಕ್ಯಾರೆಯಂತ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರು ನಗರದ ವಾರ್ಡ್ ನಂಬರ್ 14 ಜೈಲುಖಾನೆ ಹಿಂಭಾಗದ ರಸ್ತೆ ವಿನೋಬ ನಗರದಲ್ಲಿರುವಂತದ್ದು. ಈ ರಸ್ತೆಯ ದುಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಇಲ್ಲಿ ರಾಶಿ ಕಸ ಬಿದ್ದಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು, ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳು ಈ ರಸ್ತೆಯನ್ನ ಸ್ವಚ್ಛ ಮಾಡಬೇಕು ಅಂತ ಗಮನನೇ ಹರಿಸ್ತಾ ಇಲ್ಲ. ಇಲ್ಲಿರುವಂಥ ಸ್ಥಳೀಯರಿಗೆ ಇದರಿಂದ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನಮಗೂ ಕೂಡ ಮೂಗು ಮುಚ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೃಶ್ಯಗಳಲ್ಲಿ ನೀವೇ ಗಮನಿಸ್ತಾ ಹೋಗಿ. ಇಲ್ಲಿರುವ ರಾಶಿ ಕಸ ಯಾವ ರೀತಿ ಬಿದ್ದಿದೆ ಅಂತಂದ್ರೆ, ಇದು ಯಾವುದೋ ಒಂದು ಡಂಪಿಂಗ್ ಯಾರ್ಡ್ ಏನೋ, ಕಸದ ಡಂಪಿಂಗ್ ಯಾರ್ಡ್ ಅನ್ನೋ ರೀತಿ ಭಾಸ ಆಗ್ತಾ ಇರುವಂಥದ್ದು ನಮಗೆ. ಅದರ ಜೊತೆಗೆ ಇಲ್ಲಿ UGD ನೀರು ಕೂಡ ತುಂಬಿ ಹರಿತಾ ಇರುವಂಥದ್ದು. ಅದನ್ನು ಕೂಡ ಯಾವೊಬ್ಬ ಸಿಬ್ಬಂದಿಗಳು ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿರುವಂಥ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದ್ರೂ ಕೂಡ ಯಾವ ಸಿಬ್ಬಂದಿಗಳು ಇಲ್ಲಿ ಸ್ವಚ್ಛತೆಯ ಕೆಲಸವನ್ನು ಮಾಡಬೇಕಾಗಿತ್ತು ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಅಷ್ಟಲ್ಲದೆ ಇಲ್ಲಿ ಈ ಕಸ ಬಿದ್ದಿರೋದ್ರಿಂದ ನಾಯಿಗಳ ಕಾಟ ಕೂಡ ತುಂಬಾ ಜಾಸ್ತಿ ಆಗಿರುವಂಥದ್ದು. ಕಳೆದ ಬಾರಿ ನಾವಿಲ್ಲೊಂದು ಸುದ್ದಿಯನ್ನು ಬಿತ್ತರಿಸ್ತಿದ್ವಿ, ವಿನೋಬ ನಗರದಲ್ಲಿ ನಾಯಿಗಳ ಕಾಟ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು. ಅವಾಗ ಸಾರ್ವಜನಿಕರು ಹೇಳ್ತಾ ಇದ್ರು, ಇಲ್ಲಿ ಬೀಳ್ತಾ ಇರೋ ಕಸದಿಂದಲೇ ಇಲ್ಲೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು, ಆ ಕಸದಿಂದಲೇ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಹಲವಾರು ಬಾರಿ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ಕಸವನ್ನು ತೆರವು ಮಾಡ್ತಾ ಇಲ್ಲ, ನಾಯಿಗಳನ್ನು ಕೂಡ ಹಿಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾವು ಅವಾಗ ಸುದ್ದಿಯನ್ನು ಬಿತ್ತರಿಸಾದ ಮೇಲೆ ಆದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸ್ತಾರೆ, ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ, ನಾಯಿಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ಮುಕ್ತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುವಂಥದ್ದು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಎಷ್ಟೇ ಸುದ್ದಿಗಳನ್ನು ಬಿತ್ತರಿಸಿದ್ರು ಕೂಡ ತುಮಕೂರನ್ನು ಸ್ವಚ್ಛ ನಗರವಾಗಿ ಇಟ್ಕೊಳ್ಬೇಕು ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ತಾ ಇಲ್ವೋ, ಇಲ್ಲ ಸ್ವಚ್ಛ ನಗರವಾಗಬೇಕಾಗಿದ್ದ ತುಮಕೂರು ಅಸ್ವಚ್ಛತೆ ಕಡೆ ಸಾಗಲಿ ಅಂತ ಅವರೇ ಬಿಟ್ಬಿಟ್ಟಿದಾರೋ, ನಮಗಂತೂ ಇದು ಅವರೇ ಹೇಳಬೇಕಾಗಿದೆ. ಇಷ್ಟೆಲ್ಲ ರಾಶಿ ಕಸ ಬಿದ್ದು UGD ನೀರು ತುಂಬಿ ಹರಿತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರಿಸ್ತಾ ಇರೋದು ನಮಗೆ ಬೇಸರದ ಸಂಗತಿ. ಹೌದು, ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಜೈಲುಖಾನೆ ಹಿಂಭಾಗ ಇರುವಂತಹ ವಿನೋಬ ನಗರದ ರಸ್ತೆಯನ್ನ ಸ್ವಚ್ಛ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹಾಗೂ ಹಂದಿಗಳ ಕಾಟ ಹೆಚ್ಚಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಈ ಜಾಗವನ್ನ ಸ್ವಚ್ಛತೆ ಮಾಡದಿರುವುದು ಬೇಸರದ ಸಂಗತಿ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಸ್ವಚ್ಛತೆಯಿಂದ ಕೂಡಿರುವ ವಾರ್ಡ್ ನಂಬರ್ 14 ಜೈಲುಖಾನೆ ಹಿಂಭಾಗದ ರಸ್ತೆಯನ್ನ ಸ್ವಚ್ಛಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.